ದಲಿತರ ಏಳಿಗೆಗಾಗಿ ಶ್ರಮಿಸಿದ ಸಾಧಕನಿಗೆ ಸನ್ಮಾನ 60ರ ದಶಕದಲ್ಲಿ ದಲಿತ ಕ್ರಿಯಾ ಸಮಿತಿ ಸ್ಥಾಪನೆ ಮಾಡಿ ದಲಿತ ಸಮುದಾಯಗಳ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದ ಧೀಮಂತ ನಾಯಕ ಹಾಗೂ ಅನೇಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದ ಡಾ. ಎಂ. ಚಂದ್ರಶೇಖರ್ ರವರನ್ನು ಜೂನ್ 7ರಂದು ಕೋಲಾರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಸಂಚಾಲ ಮುನಿಕೃಷ್ಣಪ್ಪ ತಿಳಿಸಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಕರೆಯಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಚಂದ್ರಶೇಖರ್ ರವರು ಅಪ್ಪಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಶಿಕ್ಷಣ ಸಂಘಟನೆ ಹೋರಾಟದ ಎಂಬ ತತ್ವದಲ್ಲಿ ಅಪಾರ ನಂಬಿಕೆ ಹೊಂದಿದ್ದು, ಡಾ. ಎಂ. ಚಂದ್ರಶೇಖರ್ ಎಜುಕೇಷನಲ್ ಅಂಡ್ ರಿಸರ್ಚ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಹರಡಿದರು. ಈ ನಿಟ್ಟಿನಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೆಜಿಎಫ್ ತಾಲೂಕಿನ ಭೀಮನಹಳ್ಳಿ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಈ ದಿನ ಹೆಂಚಾಳ ಗೇಟಲ್ಲಿರುವ ಅನೇಕ ವಿದ್ಯಾಸಂಸ್ಥೆಗಳನ್ನು ಅಲ್ಲಿ ಹುಟ್ಟಾಕಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು ಮತ್ತು ಹಳ್ಳಿಗಳಲ್ಲಿ ದಲಿತರ ಏಳಿಗೆಗಾಗಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಶಾಖೆಗಳನ್ನು ತೆರೆದು ದಲಿತರ ಏಳಿಗೆಗೆ ಸುಮಾರು 50 ವರ್ಷಗಳಿಂದ ನಮ್ಮ ಜೀವನವನ್ನು ಮುಡುಪಾಗಿರ್ತಕ್ಕಂಥ ಮಹಾನುಭಾವರು ಡಾ. ಎಂ. ಚಂದ್ರಶೇಖರ್ ಅವರು ಅವರ ಒಂದು ಸೇವೆಯನ್ನು ಪರಿಗಣಿಸಿ ನಾವು ದಲಿತ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಅವರಿಗೆ 1902ರಲ್ಲಿ ಕೋಲಾರ ಜಿಲ್ಲೆಗೆ ಮೊದಲನೆಯರಾಗಿ 2002 ಏಪ್ರಿಲ್ 14ರಂದು ಡಾ. ಅಂಬೇಡ್ಕರ್ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅವರಿಗೆ ಈ ಪ್ರಶಸ್ತಿ ಬಂದು ಈ ವರ್ಷಕ್ಕೆ 26ನೇ ಸಾಲಿಗೆ 25 ವರ್ಷಗಳು ತುಂಬಿರೋದ್ರಿಂದ ಅದರ ಒಂದು ಸವಿನೆನಪಿಗಾಗಿ ಮತ್ತು ಅವರ ಒಟ್ಟು ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸೇವೆಯನ್ನು ಪರಿಗಣಿಸಿ ಕೋಲಾರ ಜಿಲ್ಲೆಯ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಒಂದು ಬೃಹತ್ತಾದ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಸಮಾರಂಭಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಉನ್ನತಾಧಿಕಾರಿಗಳು ಇತರೆ ಅಧಿಕಾರಿಗಳನ್ನು ನಾವು ಆಹ್ವಾನಿಸಿದ್ದೇವೆ. ಹಾಗೂ ಈ ಸಮಾರಂಭಕ್ಕೆ ಈ ಬಂಗಾರಪೇಟೆ ತಾಲೂಕಿನಿಂದ ಸುಮಾರು 1,000 ಜನ ಅಲ್ಲಿಗೆ ಹೋಗ್ತಾ ಇದ್ವಿ ಪ್ರತಿ ಹಳ್ಳಿಯಿಂದಲೂ. ಅದೇ ರೀತಿ ಬೇರೆ ಬೇರೆ ತಾಲೂಕಿನಲ್ಲೂ ಅಲ್ಲಿಗೆ ಜನ ಸೇರಿ ಆ ದಿನ ಒಂದು ಅವರ ಜೀವನದಲ್ಲಿ ಮಾಡಿರುವ ಸಾಧನೆಯನ್ನ ಸವಿ ನೆನಪನ್ನ ಆಚರಣೆ ಮಾಡಬೇಕಂತ ಎಲ್ಲ ತೀರ್ಮಾನ ಮಾಡಿರೋದ್ರಿಂದ ಈ ವಿಷಯವನ್ನು ನಾವು ಪತ್ರಿಕೆಯನ್ನು ಪ್ರಕಟಿಸಬೇಕಂತ ನಮ್ಮಲ್ಲಿ ಕೇಳ್ಬೋದು. ಪತ್ರಿಕಾ ಮಾಧ್ಯಮದಲ್ಲಿರುತ್ತದೆ. ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ 1972ರಲ್ಲಿ ಡಿ ಎಂ ಚೆನ್ನಯ್ಯಪ್ಪ ಮತ್ತು ಚಂದ್ರಶೇಖರ್ ಸಾಹೇಬರು ಸಂಸ್ಥಾಪಕರಾಗಿರ್ತಾರೆ. ಆ ಒಂದು ಸಮಿತಿ ಅಡಿಯಲ್ಲಿ ದೀನದಲಿತರ ಏಳಿಗೆ ಬಂದವರ ಧ್ವನಿಯಾಗಿ ಹಗಲಿರುಳು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರ ಇತಿಹಾಸ ಚರಿತ್ರೆ ಹೇಳಬೇಕಾದ್ರೆ ದಿನ ಸಾಕು. ಆದರೂ ಕೂಡ 2002ರಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್. ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ. ಸಮಾಜ ಕಲ್ಯಾಣ ಸಚಿವರು ಕಾಗೋಡು ತಿಮ್ಮಪ್ಪರವರಾಗಿರ್ತಾರೆ. KS ರಂಗನಾಥ್ ಅವರು ಇಂಧನ ಮತ್ತು ಲೋಕೋಪಯೋಗಿ ಸಚಿವರಾಗಿರ್ತಾರೆ. ಅಂದಿನ ಮೈಸೂರು ಸಂಸದರು ಶ್ರೀನಿವಾಸ ಪ್ರಸಾದರವರು, KH ಮುನಿಯಪ್ಪನವರು ಕೋಲಾರ ಅಂದಿನ MD ಸಾಹೇಬರು. ಅವರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ 2002 ಏಪ್ರಿಲ್ 14ರಂದು ಡಾ. BR ಅಂಬೇಡ್ಕರ್ ಪ್ರಶಸ್ತಿಯನ್ನ ಅವರಿಗೆ ಸಮರ್ಪಣೆ ಮಾಡ್ತಾರೆ. ಕೋಲಾರ ಜಿಲ್ಲೆಗೆ ಮೊದಲ ಬಾರಿ ಅವರಿಗೆ ಈ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಹಾಗಾಗಿ ಅವರ ಸೇವೆಯನ್ನು ಪರಿಗಣಿಸಿ ಬಾಬಾ ಸಾಹೇಬ ಅಂಬೇಡ್ಕರ್ ನಾನುಡಿಯಂತೆ ಶಿಕ್ಷಣ ಪಡೆಯಬೇಕು ಅಂತೇಳಿ ಎಲ್ಲ ದೀನದಲಿತರಿಗೆ ಫ್ರೀಯಾಗಿ ಅಂಚಾಳ ಗೇಟ್ನಲ್ಲಿ ಫೀಲ್ಡ್ ಮಾರ್ಷಲ್ ಕೆ. ಕಾರ್ಯಪ್ಪ ಸಮೂಹ ವಿದ್ಯಾಸಂಸ್ಥೆಗಳು ಅದರಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಫ್ರೀಯಾಗಿ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಕುವೆಂಪು PU ಕಾಲೇಜ್, ಡಾ. MCS ಡಿಗ್ರಿ ಕಾಲೇಜ್, D ಫಾರ್ಮಾ, B ಫಾರ್ಮಾ, ಹಾಗೆ ನರ್ಸಿಂಗ್ ಕಾಲೇಜುಗಳು, ಇನ್ನಿತರ ಸಂಸ್ಥೆಗಳನ್ನು ಒಟ್ಟಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಕೋಲಾರ ಸಂಯುಕ್ತ ರಂಗ, ಸಂಘ ಸಂಸ್ಥೆಗಳ ಸಂಯುಕ್ತ ರಂಗ ಎಲ್ಲರೂ ನಾವು ಸೇರಿ ಸಾಹೇಬರ ಒಂದು ಸೇವೆಯನ್ನು ಪರಿಗಣಿಸಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಬಂದು 25 ವರ್ಷ ಆಗಿದೆ. ಹಾಗಾಗಿ ಈ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನನಗೆ ಇವೆಲ್ಲ ಬೇಡಪ್ಪ ಅಂತ ಹೇಳಿದ್ರು. ಆದರೂ ಕೂಡ ನಾವು ಅವ್ರನ್ನ ಮನವೊಲಿಸಿ 17/6/2026 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಟಿ ಚೆನ್ನರಂಗಮಂದಿರದಲ್ಲಿ ನಮ್ಮ ಡಾಕ್ಟರ್ ಎಂ ಚಂದ್ರಶೇಖರ್ ಸಾಹೇಬರಿಗೆ ಒಂದು ಬೆಳ್ಳಿ ಮಹೋತ್ಸವ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಬಂಗಾರಪೇಟೆ ತಾಲೂಕಿನಿಂದ ಸುಮಾರು 1,000 ಜನ ಮೇಲೆ ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಇನ್ನು ಭಗವಂತ ಬಾಬಾ ಸಾಹೇಬರ ಆಶೀರ್ವಾದ, ಬುದ್ಧ ಬಸವಣ್ಣನ ಆಶೀರ್ವಾದ ಇದ್ದು ಅವರು ಇನ್ನೂ ಈ ಸಮಾಜ ಸೇವೆಯನ್ನು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ 79 ಪ್ರಶಸ್ತಿಗಳು ಬಂದಿದೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು. ಆದರೂ ಕೂಡ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಹಾಗಾಗಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ನಮ್ಮ ಸಾಹೇಬರ ಸೇವೆಗಳನ್ನು ಪಡೆದಿರ್ತಕ್ಕಂಥವರು ಎಲ್ಲ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಸದಸ್ಯರುಗಳು, ಎಲ್ಲ ಸಂಘ ಸಂಸ್ಥೆದ ಪದಾಧಿಕಾರಿಗಳು, ಸದಸ್ಯರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೋರ್ತಾರೆ.